ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಮಂಗಳೂರು ಗೋಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ಪು ಮೊಸರು, 2 ಕಪ್ ಮೈದಾ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, ಇದು ನೋಡ್ರಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, 1 ಇಂಚ್ ಅಷ್ಟು. ಇಲ್ಲಿ ನೋಡಿ, 2 ಸ್ಪೂನು ಜೀರಿಗೆ, ಒಂದು 2 ಸ್ಪೂನು ಎಣ್ಣೆ, ಸಕ್ಕರೆ 2 ಸ್ಪೂನು, ಇದು ಮೈದಾ ಹಿಟ್ಟು 2 ಬಟ್ಲು ಅಂತ ಹೇಳಿದ್ನಲ್ಲ, 2 ಬಟ್ಲು. ಇವಾಗ ಮಾಡೋದು ಯಾವ ಥರ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಬಟ್ಲು ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆ. ಅದರಲ್ಲಿ ಮೊಸರು ಹಾಕೋಣ ಫಸ್ಟ್. ಮೊಸರು, ಸಕ್ಕರೆ 2 ಸ್ಪೂನ್, ಚೆನ್ನಾಗಿ ಬೀಟ್ ಮಾಡಿ. ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಚಿಟಿಕೆ ಸೋಡಾ ಮತ್ತು ಎಣ್ಣೆ, ಇದು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ, ಇಸ್ಕಿಂದ ನೀಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು ನೋಡಿ ಥರ. ಇವಾಗ ಮೈದಾ ಹಿಟ್ಟು ಹಾಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಅದು ಬೀಟ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಿದ್ದಾದ್ಮೇಲೆ ಅಕ್ಕಿ ಹಿಟ್ಟು 2 ಸ್ಪೂನ್ ಫ್ರೆಂಡ್ಸ್, ಇದು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಸ್ವಲ್ಪ ಹೊತ್ತು ಅದು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈ ಥರ ಕಲಿಸ್ಬಿಟ್ಟು ಫ್ರೆಂಡ್ಸ್, ಸ್ವಲ್ಪ ಒಂದು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಇದೆಲ್ಲ ಹಾಕಬೇಕು ಫ್ರೆಂಡ್ಸ್. ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಮೆಣಸಿನ್ಕಾಯಿ ಅದೆಲ್ಲ ಹಾಕಬೇಕು, ಕಲಿಸ್ಬೇಕು. ಹಾಕ್ಬಿಟ್ಟು ಅದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಇಷ್ಟು ಹಾಕಿ ಚೆನ್ನಾಗಿ ಕಲಸಿ ಎಣ್ಣೆಗೆ ಬಿಡೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ, ಬೇಯ್ತೈತೆ ನೋಡಿ. ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ. ನೋಡಿ ಫ್ರೆಂಡ್ಸ್, ಜೊತೆಗೆ ಸ್ವಲ್ಪ ಚಟ್ನಿ ಚೆನ್ನಾಗಿರ್ತೈತೆ. ನೋಡಿ ಫ್ರೆಂಡ್ಸ್, ಆಗೈತೆ ಮಂಗಳೂರು ಗೋಳಿ ಬಜ್ಜಿ ಮತ್ತು ಚಟ್ನಿ ಜೊತೆಯಲ್ಲಿ ಕದ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ನೀಟಾಗಿ ನೋಡಿ, ಚೆನ್ನಾಗಿ ಈ ಥರ ಕದ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಮತ್ತೆ ನೀವು ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರ್ತೈತೆ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.